ನಾವ್ ಹೆಂಗ್ ಗುರು ಹೋಗೋದು? ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಪಕ್ಕ ಇದು ಕ್ರಾಸ್ ಆಗಲ್ಲ ಇದು. ಹೆವಿ ನೀರು ತುಂಬಿದೆ. ಫುಟ್ಪಾತ್ ಮೇಲೆ ನೋಡೋಣ ಯಾವನ ನೀರು ಗೀರು ಎಗರಿಸ್ತಾರೆ ಏನ್ ಕತೆ. ಆಮೇಲೆ ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಲೆಟ್ ಮೀ ಸಿ. ಇನ್ನೂ ಒಂದ್ ಸ್ವಲ್ಪ ಗಾಡಿ ಎತ್ತರ ಇದ್ದಿದ್ರೆ ಹೋಗ್ಬೋದಾಗಿತ್ತು. ನೋಡಿ ಗುರು, ಯಾರ ರೇಂಜು ನೀರು ತುಂಬ್ಕೊಂಡೈತೆ. ಅಲ್ಲಂತೂ ಇಳ್ಸಕ್ ಆಗತ್ತೆ ಅಲ್ವೋ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ. ಮಿನಿ ಬೀಚ್ ಆಗ್ಬಿಟ್ಟಿದೆ ಕರೆಕ್ಟು. ಎಲ್ಲ ಗಿಲ್ಲ ಏನಿಲ್ಲ ತಾನೆ. ಆಮೇಲೆ ಆಕ್ಚುಲಿ ಇದೆಲ್ಲ ಕೆರೆನೇ ಇದ್ದಿದ್ದು. ಆ ಕೆರೆನ ಮುಚ್ಚಿ ಈ ರೋಡ್ಗಳು ಮಾಡಿದ್ರೆ ಇನ್ನೇ ನೀರಿನ ದಾರಿ ನೀರು ಹುಡುಕತ್ತೆ. ನೋಡಿಲ್ಲ ಈ ಸ್ಪಾಟಿ ನೀರು ನಿಂತೈತೆ. ಇದೆಲ್ಲ ಅದ್ರದ್ದೇ ಜಾಗ, ಅದಕ್ಕೆ ಬಂದು ನಿಂತಿರೋದು. ಬರುತ್ತೆ. ನಾನೊಂದ್ಸರಿ ಹಿಂಗೇನೆ ಮಂಗಳೂರಿಂದ ಬರ್ತಾ, ಮಂಗಳೂರಲ್ಲ ಸೌತಡ್ಕ ಧರ್ಮಸ್ಥಳ ಹೋಗಿದ್ದೆ. ಹಿಂಗೆ ಮಳೆ ಕಂಟಿನ್ಯೂಸ್ ಹಾಸನಿಂದ ನಿಂತ್ಕೊಂಡೋಗಿದ್ದು. ಅಲ್ಲಿ ಧರ್ಮಸ್ಥಳವರೆಗೂ ನಾನು ನೆಂದೇ ಇದ್ದೀನಿ. ಧರ್ಮಸ್ಥಳ ಟೆಂಪಲ್ ಹತ್ರ ಸ್ವಲ್ಪ ಪರವಾಗಿರ್ಲಿಲ್ಲ, ಮಳೆ ಇರ್ಲಿಲ್ಲ. ಮಸ್ತ್ ಆಗಿತ್ತು ಮಾತ್ರ. ಇದಂತೂ ನಂದು ಫೇವ್ರೇಟ್ ರೋಡ್ಗಳು. ಮಳೆ ಬರುವಾಗ ಸ್ವಲ್ಪ ಕಷ್ಟ, ಇಲ್ಲೆಲ್ಲ ಲೀನ್ ಮಾಡೋದಕ್ಕೆ ಜಾರು ಬಿಡುತ್ತೆ. ಬಟ್ ಸ್ವಲ್ಪ ರೋಡು ಡ್ರೈ ಇತ್ತು ಅಂದ್ರೆ ಮಾತ್ರ ಮಸ್ತಾಗಿ ಹೋಗ್ಬೋದು. ಅದು ಒಳ್ಳೆ ಟೈಮಿಗೆ ಏನಾರ ಈ ಸಿಗ್ನಲ್ ಗ್ರೀನ್ ಆಗ್ಬಿಟ್ರೆ ಚಿಂದಿ. ನೈಟ್ ಅಲ್ಲ, ಅದಕ್ಕೆ ಸಿಗ್ನಲ್ ಯಾರು ಇರ್ಲಿಲ್ಲ. ಎಲ್ಲ ಒಳ್ಳೊಳ್ಳೆ ಇದು ಕಾರಲ್ಲಿ. ಅದು ನನ್ನ ಜೀಪ್ ಕಂಪಲ್ಸಲ್ಲೆಲ್ಲ ಇಲ್ಲೆಲ್ಲ ಬಂದ್ಬಿಟ್ರೆ ಬರೋದೇನು ಗೊತ್ತಿದ್ದೀನಿ.
ಇದೆಲ್ಲ ಅಪ್ಪಪ್ಪ ಅಂದ್ರು 110 140. ಮಳೆ ಇಲ್ಲಂತೂ ಬೇಜಾನ್ ಹೊಡಿತಿದೆ. ಪಾಪ ಅದು ಗೊತ್ತಿತ್ತು. ಇದೊಂದು ಗಾಡಿ ಒಂದು ಗುರು. ಏನಿಗೆ ಗೊತ್ತಾ ಆಫ್ ಆಗಿದ್ದು? ಅದ್ ಎಲ್ಲಿಂದ ನೀರ್ ಹೋಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಇಂಜಿನಿಗೆ ನೀರು ಹೊಡೆದಿದ ತಕ್ಷಣ ಆಫ್ ಆಗದೆ ಗುರು. ಒಂದ್ಸಲಿ ಅಂತೂ ನೆಲಮಂಗಲ ಇಂದ ತಳ್ಕೊಂಬಂದಿದೀನಿ ಗಾಡಿನ. ಅದಂತೂ ಈ TVS ಅವ್ರು ಯಾವ್ದೋ ಇನ್ಶೂರೆನ್ಸ್ ಏನೋ ಮಾಡ್ಸವ್ರೆ. ಆ ರೋಡ್ ಅಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಬೋಳಿ ಮಕ್ಕಳು ಯಾರು ಫೋನೇ ರಿಸೀವ್ ಮಾಡಲ್ಲ. ಅದ್ ಏನ್ ಮಾಡ್ದೋ ಗೊತ್ತಿಲ್ಲ. ಆದ್ರೆ ಸುಮ್ಮನೆ ಪಾಲಿಸಿ ಇದೆ, ಮಣ್ಣಿದೆ, ರಸ ಇದೆ ಅಂದ್ಬಿಟ್ಟು ಕೊಟ್ಬಿಡೋದು. ನೋಡಿದ್ರೆ ಈ ಬೋಳಿ ಮಕ್ಕಳು ಸುಮ್ಮನೆ ದುಡ್ಡು ಮಾಡ್ಕೊಂಡು ಓಡಾಡ್ತಿರ್ತವೆ. ಕರೆಕ್ಟ್ ಎಕ್ಸಾಕ್ಟ್ ನೆಲಮಂಗಲ ಇಂದ ಹಬ್ಬಬ್ಬ ಅಂದ್ರು 18 ಕಿಲೋಮೀಟರ್ ಗಾಡಿ ತಳ್ಳಿರೋದು ಆನ್ ಆಗ್ದಿರ. ಕ್ಲೀನಾಗಿ ಸ್ಪಾರ್ಕ್ ಪ್ಲಗ್ ಒಳಗಡೆ ನೀರು ಹೊಡೆದಿದೆ. ಈ ಸಲ ಸರ್ವಿಸ್ ಅಲ್ಲೂ ಅಷ್ಟೇನೆ ಹೇಳಿದೀನಿ, ಫ್ರಂಟ್ ಬ್ರೇಕ್ ಅದು ಹಾಕಯ್ಯ ಅಂತ. ಹಿಂದೆ ಬ್ರೇಕು ಕಡಿಮೆ ಆಗಿದೆ, ಅದನ್ನು ಹೊಸದೇ ಹಾಕು ಅಂತ ಹೇಳಿದೀನಿ. ಎರಡೂ ಹಾಕೊಟ್ಟಿಲ್ಲ. ಜೊತೆಗೆ ಒಂದ್ 2-3 ಸಲಿನ ಬೇಜಾನ್ ಸಲಿನೇ ಏನಾಗಿದೆ, ಹಂಪ್ ಕಾಣಿಸ್ದಿರ ಗಾಡಿ ಎಗರಿಸ್ಬಿಟ್ಟಿದೀನಿ. ಸೊ ಅದರಿಂದ ಏನಾಗ್ತಿದೆ, ಪೆಟ್ರೋಲ್ ಟ್ಯಾಂಕ್ ಕ್ಯಾಪು ಸ್ವಲ್ಪ ಮೇಲ್ಗಡೆ ಎಗರ್ತಾ ಇದೆ. ಲೈಕ್ ಅದು ಸ್ವಲ್ಪ ಮೇಲ್ಗಡೆ ಬಂದ್ಬಿಟ್ಟಿದೆ. ಅದನ್ನು ಸರಿ ಮಾಡು ಅಂತ ಹೇಳಿದೆ, ಅದು ಮಾಡಿಲ್ಲ. ಅದಾದ್ಮೇಲೆ ಕ್ರ್ಯಾಕ್ಲಿಂಗ್ ನಾಯ್ಸ್ ಬರ್ತಿದೆ ಗಾಡಿ ಓಡಿಸುವಾಗ ಅಂತ ಹೇಳಿದೆ, ಅದನ್ನು ಸರಿ ಮಾಡಿಲ್ಲ. ಈ ಸರ್ವಿಸ್ ಸೆಂಟರ್ ಸುಮ್ಮನೆ ಓಪನ್ ಮಾಡ್ಕೊಂಡಿದ್ದಾರೆ, ಒಂದಂದ್ರೆ ಒಂದು ಏನು ಮಾಡಲ್ಲ. ನಾನು ಹೇಳಿದ ಅಷ್ಟಾರು ಮಾಡಿದ್ರೆ ಈ ಸಲ ಎಷ್ಟು ಇದೆ, 8ನೇ ಸರ್ವಿಸೋ 7ನೇ ಸರ್ವಿಸ್ ಏನೋ. ಅಟ್ಲೀಸ್ಟ್ ಬ್ರೇಕ್ ಪ್ಯಾಡ್ಸ್ ಎಲ್ಲ ಸರಿ ಮಾಡಿ ಸರ್ವಿಸ್ ಮಾಡಿದ್ರೆ ನನಗೂ ಒಂದು ಸ್ವಲ್ಪ ಸಮಾಧಾನ ಇರ್ತಿತ್ತು. ಸುಮ್ಮನೆ 1475 ರೂಪಾಯಿ ಸುಮ್ಮನೆ ಕಟ್ಟಿದ್ದೀನಿ ಈ ಸಲ. ಅವನೇನು ಮಾಡ್ದ, ಏನು ಮಾಡಿಲ್ಲ, ಹೆಂಗಿದೆಯೋ ಹಂಗೇ ಇದೆ ಗಾಡಿ. ಅದೊಂದು ಅವಾಗವಾಗ ಟ್ಯಾಪರ್ ಸೌಂಡ್ ಬರ್ತಿರುತ್ತೆ, ಅದನ್ನದೇನು ಮಾಡ್ತಾರೋ ಗೊತ್ತಿಲ್ಲ. ಹೊಸ್ದಾಗಿ ಗಾಡಿ ತೊಗೊಂಡಾಗ್ಲೂ ಅಷ್ಟೇನೆ, ಮ್ಯಾಗ್ವೀಲ್ನ ಅಲಾಯ್ ವೀಲ್ಸ್ನ ಸ್ಕ್ರ್ಯಾಚ್ ಮಾಡಿ ಕೊಟ್ಟಿದ್ದಾರೆ. ಕಂತ್ರಿ ನನ್ನ ಮಕ್ಕಳು ರೊಪ್ಪ ಎಲ್ಲ. ಆ ಶೋರೂಮಲ್ಲಿ ಇರೋರು ಹಂಗೆ. ಕಂಪ್ನಿ ಚೆನ್ನಾಗಿದ್ರು ಅಲ್ಲಿರೋರೇ ಕಂಪ್ನಿನ ಹಾಳು ಮಾಡೋರು ಕೊಟ್ಟಿರ್ತಾರೆ. ಎಲ್ಲ ಕವರ್ ಆಗಿರೋದು, ಮಳೆ ನೆನೀತಾ ಇರೋದೇ ಫೀಲ್ ಗೊತ್ತಾಗ್ತಿಲ್ಲ. ಯಾವಾಗ ಹೋಗಿ ಕೂಗಾಡ್ತೀನೋ ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಹೇಳ್ತಿಲ್ವಾ, ಯಾರು ಬರಕ್ ಹೋಗ್ಬೇಡಿ ಅಲ್ಲಿ ಅಂತ ಹೇಳಿದ್ರೆ, ಎಲ್ಲಿ ಅಂದ್ರೆ ಯಾರು ಬರಕ್ ಹೋಗ್ಬೇಡಿ,
ಮಹಾಲಕ್ಷ್ಮೀಪುರಂ ಸರ್ವಿಸ್ ಸೆಂಟರ್ಗೆ TVS ಸರ್ವಿಸ್ ಸೆಂಟರ್ ಇದೆ, ಅಲ್ಲಿ ಯಾರು ಬಿಡಕ್ ಹೋಗ್ಬೇಡಿ. ಕಚ್ಚಡ ಅಂದ್ರೆ ಕಚ್ಚಡ. ಒಂದ್ ಸರ್ವಿಸ್ ನೆಟ್ಟಗ್ ಮಾಡಲ್ಲ. ಕ್ರ್ಯಾಕ್ಲಿಂಗ್ ನಾಯ್ಸ್ ಬರ್ತಿದೆ ಅಂತ ಅವತ್ತೊಂದ್ಸಲಿ ಹೇಳಿದ್ದಕ್ಕೆ ವೈಟ್ ಟೇಪ್ ಹಾಕಿಕ್ಕವ್ರೆ. ಅಟ್ಲೀಸ್ಟ್ ಬ್ಲ್ಯಾಕ್ ಟೇಪ್ ಆದ್ರೂ ಹಾಕಿದ್ರೆ ಸುಮ್ಮನೆ ಆಗಿ ಹೋಗ್ತಿದ್ದೆ. ಬ್ಲ್ಯಾಕ್ ಗಾಡಿ ಇದೆ ಗೊತ್ತಾಗಲ್ಲ ಅಂತ ಎಲ್ಲಾ ಕಡೆ ವೈಟ್ ಟೇಪ್ ಹಾಕಿ ಅಂಟಿಸಿರೋದು. ಅದೇನೋ ಒಂದು ಕಾಮನ್ ಸೆನ್ಸ್ ಇಲ್ಲ. ರೋಡೇ ಕಾಣಿಸ್ತಿಲ್ವಲ್ಲ. ಈ ಅಪೋಸಿಟ್ ಲೈಟ್ ಬಂದ್ಬಿಟ್ರೆ ಗಾಡಿ ಕಾಣಿಸೋದೇ ಇಲ್ಲ. ಸಾರಿ, ರೋಡೇ ಕಾಣಿಸಲ್ಲ. ಗಾಡಿನೂ ಕಾಣಿಸಲ್ಲ, ರೋಡು ಕಾಣಿಸಲ್ಲ. ಕೆರೆ ಆಗಿದ್ಯಾ? ಕೆರೆನೆ. ಫಕ್. ಸ್ವಲ್ಪ ಆಟ ಆಡ್ಸೋಣ. ಅಲ್ಲಿ ಬರ್ತಾ ಇದೀನಿ ಅಂತ ಅಪೋಸಿಟ್ ಅಲ್ಲಿ ಗೊತ್ತು ತಾನೆ? ನೋಡಿಲ್ಲ. हाँ उसको दिखाई भी नहीं दे रहा है कुछ। क्या नहीं दिखा रहा है? आगे पीछे नहीं आ रहा हूँ, तो इस तरफ आ रहा हूँ. स्लो करने को नहीं होता है क्या? स्लो ही आ रहा हूँ ना भाई। क्या पूरा पानी मेरे? सॉरी भाई, नहीं दे। क्या सॉरी? ಅಲ್ಲ ಬ್ರೋ, ಅಲ್ಲಿ ಬರ್ತಾ ಇದೀನಿ, ಅಲ್ಲಿ ನೀರಿದೆ ಅಂತ ಗೊತ್ತು. ಈ ಕಡೆ ಲೈನಲ್ಲಿ ನಾನು ಬರ್ತಾ ಇದೀನಿ, ನಿಧಾನಕ್ಕೆ ಹೋಗ್ಬೇಕು ತಾನೆ. ಹಾ ಬ್ರೋ, ಅಲ್ಲಿ ಕೆರೆ ತರ ತುಂಬ್ಕೊಂಡಿದೆ, ನೀರ್ ಕಾಣಿಸಲ್ಲ ಅಂದ್ರೆ ಹೆಂಗೆ ಬ್ರೋ? ನಾನ್ ಬರ್ತಿರೋದು ಕಾಣಿಸ್ತಿಲ್ವಾ ಹಂಗಂದ್ರೆ? ರೋಡ್ ಖಾಲಿ ಇದೆ ಅಂದ್ಬಿಟ್ಟು ಹೆಂಗೆಂಗೋ ಹೋಗೋದಲ್ಲ. ಅರ್ಧ